ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ಒಬ್ಬ ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ನಾವು ಕನ್ನಡದಲ್ಲಿ ಸುಮಾರಷ್ಟು ಫಿಲಮ್ಸ್ಗಳನ್ನ ನೋಡ್ತಾನೆ ಇರ್ತೀವಿ. ಫಿಲಮ್ ಅಲ್ಲಿ ಹೀರೋ ಬಗ್ಗೆ, ಡೈರೆಕ್ಟರ್ ಬಗ್ಗೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ತುಂಬಾ ಜನದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಆದ್ರೆ ಈ ಈ ಕೆಲಸ ಏನಿದೆ ಅದ್ರ ಬಗ್ಗೆ ಹೆಚ್ಚಾಗಿ ಬೆಳಕು ಕೂಡ ಚೆಲ್ಲಲ್ಲ ಅಂಡ್ ಅದ್ರ ಬಗ್ಗೆ ನಾವು ಹೆಚ್ಚು ಡಿಸ್ಕಸ್ ಕೂಡ ಮಾಡಲ್ಲ. ಆ ಥರದ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವರು ಸಿನಿಮಾಗಳಲ್ಲಿ ಪೋಸ್ಟರ್ ಮತ್ತು ಟೈಟಲ್ ಅನ್ನ ಡಿಸೈನ್ ಮಾಡ್ತಾರೆ. ಅವ್ರ ಹೆಸರು ಹೇಮಂತ್ ಅಂತ. ಬನ್ನಿ, ಅಂದ್ರೆ KFI ಅಲ್ಲಿ ಪೋಸ್ಟರ್ ಡಿಸೈನ್ಸ್, ಟೈಟಲ್ ಡಿಸೈನ್ಸ್ ಯಾವ ರೀತಿಲಿ ನಡೆಯುತ್ತೆ, ಮತ್ತೆ ಇದರ ಮಹತ್ವ ಸಿನಿಮಾದಲ್ಲಿ ಎಷ್ಟಿದೆ, ಈ ಕೆಲಸಕ್ಕೆ ಸಿಗಬೇಕಾದ ಗೌರವ ಸಿಗ್ತಿದ್ಯಾ ಇಲ್ವಾ, ಅಥವಾ ಅದರ ಹಿಂದಿನ ಕಥೆಗಳೇನು, ಎಲ್ಲವನ್ನ ಕೇಳ್ಕೊಂಬರೋಣ. ಹಾಯ್ ಸರ್, ವೆಲ್ಕಮ್ ಟು ಶೋ. ಸರ್, ಆಗ್ಲೇ ಹೇಳಿದಾಗೆ ಅಂದ್ರೆ ನಾವೆಲ್ಲ ಸಿನಿಮಾ ನೋಡಿದ ತಕ್ಷಣ ಈ ಸಿನಿಮಾ ಹಂಗಿದೆ ಮಗ, ಹೆಂಗಿದೆ, ಈ ತರ ಇದೆ ಇದೆಲ್ಲ ಮಾತಾಡ್ತೀವಿ. ಅಂಡ್ ಡೈರೆಕ್ಟರ್ ಬಗ್ಗೆ, ಸಿನಿಮಾ ನಟರ ಬಗ್ಗೆ, ನಟಿರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಬಟ್ ಪೋಸ್ಟರ್ ಡಿಸೈನ್, ಟೈಟಲ್ ಡಿಸೈನರ್ ಅಂದ ತಕ್ಷಣ ಪ್ರಾಬಬ್ಲಿ ನಿಮ್ಮನ್ ಬಿಟ್ಟು ನಾನು ಬೇರೆ ಯಾರನ್ನೂ ಮೀಟ್ ಆಗಿಲ್ಲ, ಅಥವಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು ತುಂಬಾ ಕಮ್ಮಿನೇ. ಸಿನಿಮಾ ಟೈಟ್ಲ್ ಚೆನ್ನಾಗಿದೆ ಅಲ್ವಾ ಮಗ ಅಂತೀವಿ, ಫಾಂಟ್ ಚೆನ್ನಾಗಿದೆ, ಹಿಂಗ್ ಚೆನ್ನಾಗಿದೆ ಅಲ್ವಾ ಅಂತ ತುಂಬಾ ಕಡಿಮೆ ಜನ ಮಾತಾಡ್ತಾರೆ. ಬಟ್ ಈ ತರ ಅಂದ್ರೆ ತುಂಬಾ ಕಡಿಮೆ ಎಕ್ಸ್ಪೋಜರ್ ಇರುವಂತಹ ಒಂದು ಪ್ರೊಫೈಲ್ ಇದು. ಸೊ ಈ ಪ್ರೊಫೈಲ್ನ ಆರಿಸ್ಕೊಂಡಿದ್ ಯಾಕೆ, ಮತ್ತೆ ಆರಿಸ್ಕೊಂಡಾದ್ಮೇಲೆ ಈಗ KFI ಅಲ್ಲಿ ಸಿನಿಮಾಗಳನ್ನ ನಿರತವಾಗಿ ಮಾಡ್ಕೊಂಡ್ ಬರ್ತಾ ಇದ್ರ. ಸೊ ಹೌ ಯು ಫೀಲಿಂಗ್? ತುಂಬ ಖುಷಿ ಅನ್ಸುತ್ತೆ ಸರ್. ಆ್ಯಕ್ಚುಲಿ ಈ ಪ್ರೊಫೆಷನ್ ಆ್ಯಡ್ ಮಾಡ್ಕೊಂಡಿದ್ದು ಅಥವಾ ಚೂಸ್ ಮಾಡ್ಕೊಂಡಿದ್ದು ಹೆಂಗೆ ಅಂತ ಹೇಳ್ಬೇಕಂದ್ರೆ, ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರ್. ಓಕೆ. ಅಲ್ಲಿಂದ ಹೆಂಗೋ ದಾರಿ ಇಲ್ಲಿ ಕರ್ಕೊಂಬಂದಿದ್ದೆ ಸದ್ಯಕ್ಕೆ. ಸೊ ಫಸ್ಟಿಂದ ನನಗೆ ಸ್ವಲ್ಪ ಫೋಟೋಶಾಪು, ಮೂವೀಸು ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ನನ್ನ ಫ್ರೆಂಡ್ ಒಬ್ಬ ಛಾಯಾನಂದ್ ಅಂತ ಇದ್ದ, ಅವನು ಫಸ್ಟ್ ನನಗೆ ಫ್ಲಾಪಿ ಡಿಸ್ಕ್ ಬರ್ತಾ ಇತ್ತಲ್ಲ, ಅದರಲ್ಲಿ ಫೋಟೋಶಾಪ್ ಹಾಕೊಟ್ಟಿದ್ದ, ಫೋಟೋಶಾಪ್ 7. ಓಕೆ. ಅದರಲ್ಲಿ ಕಲ್ತ್ಕೊಂಡು ಸ್ವಲ್ಪ ಇಂಟ್ರೆಸ್ಟ್ ಇದ್ದು, ಅದಾದಮೇಲೆ ಮೂವೀಸ್ ಇಂಟ್ರೆಸ್ಟ್ ಇರೋ ಕಡೆಯಿಂದ ಸೊ ನಾನು ಅಪ್ಪು ಸರ್ ಫ್ಯಾನ್. ಸೊ ಅವ್ರನ್ನ ಹೆಂಗೋ ಮೀಟ್ ಆಗ್ಬೋದು ಅಥವಾ ಹೆಂಗೋ ಸಿನಿಮಾಗೆ ಬಂದರೆ ಜೊತೆಗಿರ್ಬೋದು ಅನ್ನೋ ಕಾರಣದಿಂದ, ಅದು ಸುಮ್ಮನೆ ಅದು ಸ್ವಲ್ಪ ಕ್ಲೀಶೆ ಅನಿಸ್ಬೋದು, ಬಟ್ ಅದೇ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು. ಆ್ಯಂಡ್ ಸದ್ಯಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದೆ, ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಖುಷಿ ಇದೆ, ಮಾಡ್ತಾ ಇರೋ ಕೆಲಸ ತುಂಬ ಖುಷಿ ಇದೆ. ನೀವು ಹೇಳ್ದಂಗೆ ಅಪ್ಪು ಸರ್ ಫ್ಯಾನ್ ಅಂತ ಹೇಳಿದ್ರಿ. ರೀಸೆಂಟ್ ಆಗಿ ಅಪ್ಪು ಸರ್ ಒಂದು CDP ಸಿಕ್ಕಾಬಡೆ ವೈರಲ್ ಆಗಿತ್ತು ನೀವು ಮಾಡಿದ್ದು. ಅಂದ್ರೆ ಮೈನಿಂಗ್ ಮಾಡ್ತಿರೋ ತರ, ಅವ್ರದೇ ಒಂದು ಸ್ಕಲ್ಪ್ಚರ್ ರೆಡಿ ಆಗ್ತಿರೋ ತರ ಎಲ್ಲ ಇತ್ತು ಅದರಲ್ಲಿ. ಸೊ ಅದಕ್ಕೆ ಸಿಕ್ಕಾಬಟ್ಟೆ ಒಳ್ಳೆ ಕ್ರೆಡಿಟ್ಸ್ ಕೂಡ ಬಂತು, ಅಂದ್ರೆ ಸೂಪರ್ ಆಗಿದೆ ಅಂತೆಲ್ಲ. ಸೊ ಈ CDP ಏನೋ ಮಾಡಿದೆ ಅಪ್ಪು ಸರ್ ಒಂದು ಫ್ಯಾನಿಸಮ್ ಇಂದ. ಅಪ್ಪು ಸರ್ ಮೀಟ್ ಮಾಡೋ ಅವಕಾಶ ಸಿಕ್ಕಿತ್ತಾ? ಫ್ಯಾನ್ ಆಗಿ ಮೀಟ್ ಆಗಿದೆ, ಟೆಕ್ನಿಷಿಯನ್ ಆಗಿ ಮೀಟ್ ಆಗಿಲ್ಲ. ಸೊ ನೀವು ಹೇಳಿ, ಪರ್ಸನಲಿ ಈ CDP ಇತ್ತೀಚೆಗೆ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತಲ್ಲ, ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ ಏನ್ ನಿಮ್ಗೆ? ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ದೇವಿಶ್ರೀ ಪ್ರಸಾದ್ ಅವರು ಪೋಸ್ಟ್ ಮಾಡ್ಕೊಂಡಿದ್ರು ಅದನ್ನು. ವಾವ್. ಆ್ಯಂಡ್ ಅವ್ರದ್ದು ಬ್ಯಾಂಗ್ಳೂರಲ್ಲಿ ಒಂದು ಕಾನ್ಸರ್ಟ್ ನಡೀತಾ ಇತ್ತು. ಸೊ ಮನು ಅಂತ ಒಬ್ರು ಪರಿಚಯ ಇದ್ದಾರೆ, ಅವರು ತೀರಾ ಅಪ್ಪು ಫ್ಯಾನ್. ಅವರು ಸ್ಟೇಜ್ ಸೆಟಪ್ಪು ಮತ್ತು ಟೋಟಲ್ ಇವೆಂಟ್ನ ಆರ್ಗನೈಸ್ ಮಾಡಿದ್ದವ್ರೆ. ಸೊ ಅವ್ರಿಗೆ ತೋರಿಸಿ ಅವರು ಖುಷಿಯಾಗಿ ಅವರು ಅದನ್ನು ಪೋಸ್ಟ್ ಮಾಡ್ಕೊಂಡಿದ್ರು. ಓಕೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಖುಷಿ ಆಯಿತು. ಬಟ್ ಬೇಸಿಕಲಿ ಏನಂದರೆ, ಅದು ಜನರಿಗೆ ರೀಚ್ ಆಗಬೇಕು ಅಂತ ಮಾಡಿದ್ದಕ್ಕಿಂತ ನನ್ನೊಂದು ಖುಷಿಗೆ, ಒಂದು ನೆಮ್ಮದಿಗೆ ಮಾಡ್ಕೊಂಡಿದ್ದದು. ಅಂದರೆ ಪ್ರತಿ ಸತಿ ಏನೋ ಒಂದು ಕಾನ್ಸೆಪ್ಟ್ ಮಾಡ್ತಾನೆ ಇರ್ತೀನಿ. ಲಾಸ್ಟ್ ಟೈಮು ಫಸ್ಟ್ ಮಾಡಿದ್ದು ಅವರು ನೇತ್ರದಾನ ಮಾಡಿದಾಗ ಅದೊಂದು ಮಾಡಿದ್ದೆ. ಅದನ್ನು ತೊಗೊಂಡೋಗಿ ರಾಘಣ್ಣಂಗೆ ಮತ್ತು ಶಿವಣ್ಣಂಗೆ ಕೊಟ್ಟಿದ್ವಿ. ನಮ್ಮ ಪುನೀತ್ ಅಂತ ಒಬ್ರು ಇದ್ದಾರೆ, ಇವಾಗ ಸಿನಿಮಾಲೆಲ್ಲ ಮಾಡ್ತಾಯಿದ್ದಾರೆ. ಅವ್ರ ಕಡೆಯಿಂದ ಶಂಭೋ ಶಿವಶಂಕರ್ ಅಂತ ಒಂದು ಮೂವಿ ಇತ್ತು, ಆ ಮೂವಿ ಕಡೆಯಿಂದ ಪ್ರಮೋಷನ್ ಪರ್ಪಸ್ಗೆ ಅಲ್ಲಿಗೆ ಹೋಗಿ ಅದನ್ನು ಅವ್ರಿಗೆ ಕೊಟ್ಟು ಅದನ್ನು ಅವರು ರಿಲೀಸ್ ಮಾಡಿದರು. ಅಂದರೆ ಅವ್ರ ಮನೇಲಿ ಇನ್ನೂ ಇದೆ ಅದು ಪೋಸ್ಟರ್ಸ್. ಮತ್ತು ಸೆಕೆಂಡ್ ಒನ್ ಬಂದು ದೇವಮಾನವ ಅಂತ ಒಂದು ಮಾಡಿದ್ದೆ, ಅದು ಗಂಧದ ಗುಡಿ ಟೈಮಲ್ಲಿ ಮಾಡ್ಕೊಂಡಿದ್ದು. ಹಂಗೆ ಅಂದರೆ ಎಲ್ಲ ಪ್ರಾಣಿಗಳು ಬಂದು ಅವ್ರಿಗೆ ಬೆಳಗಿನ ಅಂದರೆ ಗುಡ್ ಮಾರ್ನಿಂಗ್ ಹೇಳೋ ಥರ, ಅವರು ಒಂದು ಕೈ ಮುಕ್ಕೊಂಡು ನಿಂತಿರೋ ಥರ, ಒಂದು ಪ್ರಕೃತಿಲಿ ಮರ್ಜ್ ಆಗಿರೋ ಥರ ಅವರು. ಸೊ ಅದು ನನಗೆ ಗೊತ್ತಿರಲಿಲ್ಲ. ಅದೊಂದು ಮಾಡಿದಾಗ ನಾರ್ಮಲಿ ನಾನು ಪೋಸ್ಟ್ ಮಾಡ್ಕೊಂಡಿದ್ದೆ ಬರ್ಡೇಗೆ, ಅದೊಂದು 6 to 7 months ಅನ್ಸುತ್ತೆ. ಅದಾದಮೇಲೆ ಸಡನ್ನಾಗಿ ನಮ್ಮ ಹುಡುಗ ಒಬ್ಬ ಫೋನ್ ಮಾಡ್ಬಿಟ್ಟು, ಅಣ್ಣ ಎಲ್ಲಿದ್ದೀರಾ ಅಂತ. ಇಲ್ಲೇ ಆಫೀಸಲ್ಲಿದ್ದೀನಿ ಅಂತ. ನೀವು ಮಾಡಿದ ಡಿಸೈನು ರಾಘಣ್ಣ ಅವ್ರ ಶರ್ಟ್ ಮೇಲೆ ಹಾಕ್ಕೊಂಡಿದ್ದಾರೆ. ನಾನು ಸ್ಟನ್, ನಂಗೆ ಗೊತ್ತೇ ಇರಲಿಲ್ಲ, ಅದು ನನಗೆ ಐಡಿಯಾನೂ ಇರಲಿಲ್ಲ. ಆ್ಯಂಡ್ ಅದನ್ನು ನಾನು ಹೋಗಿ ಆಮೇಲೆ ಲೈವಲ್ಲಿ TV ಹಾಕಿ ನೋಡಿದೆ, ಅಲ್ಲಿತ್ತದು. ಅವ್ರು ಹಾಕೊಂಡು ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡಿಸಿ ಹಾಕೊಂಡಿದ್ರು. ಆ್ಯಂಡ್ ಬರ್ತಾ ಕಂಟಿನ್ಯೂಸ್ ಆಗಿ ಏನಾಯಿತು ಅಂದರೆ, ರಾಘಣ್ಣ ಅದನ್ನು ಬ್ಯಾಡ್ಜ್ ಮಾಡೇ ಹಾಕೊಂಡಿದ್ದಾರೆ. ಕರೆಕ್ಟ್. ಅವರು ಯಾವಾಗಲೂ ಅದು ಅಲ್ಲೇ ಇರುತ್ತೆ.
ಹೊರಗಡೆ ಬಂದಾಗೆಲ್ಲ ಅವ್ರು ಬ್ಯಾಡ್ಜ್ ಹಾಕೊಂಡೇ ಬರ್ತಾರೆ. ಒಬ್ಬ ಫ್ಯಾನ್ ಆಗಿ ಮಾಡಿದ ಒಂದು ಡಿಸೈನು ಅಷ್ಟು ಗುರುತಿಸಿ ಅಂದ್ರೆ ಅದನ್ನ ತುಂಬಾ ಹತ್ರದಲ್ಲೇ ಇಟ್ಕೊಳಂಗ್ ಆಯ್ತಲ್ಲ. ಅಂದ್ರೆ ಟೆಕ್ನಿಷಿಯನ್ ಆಗಿ ಅವ್ರ ಹತ್ರ ಕೆಲಸ ಮಾಡೋಕ್ಕಾಗಿಲ್ಲ, ಬಟ್ ನನ್ನ ಕೆಲಸ ಅವ್ರ ಮನೆಗೆ ರೀಚ್ ಆಗಿದೆ ಅಷ್ಟೇ, ಅದೊಂದು ಖುಷಿ. ಅಂಡ್ ರೀಸೆಂಟ್ಲಿ ಸುಮಾರಷ್ಟು ಫಿಲ್ಮ್ಸ್ಗಳಲ್ಲಿ ನೋಡ್ತಾ ಇದ್ರೆ ಎಲ್ಲ ನಿಮ್ಮ ಡಿಸೈನ್ಸ್ ಕಾಣುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಮನದ ಕಡಲು ಆಗಿರ್ಬೋದು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಕಬ್ಜಾದಿಂದ ಆ ಟೈಮಿಂದನೂ ಸುಮಾರಷ್ಟು ನಿಮ್ಮ ಒಂದು ಟೈಟಲ್ ಡಿಸೈನಿಂಗು, ನಿಮ್ಮ ಪೋಸ್ಟರ್ ಡಿಸೈನಿಂಗ್ಗಳು ಕಾಣ್ತಾ ಇದೆ. ರೀಸೆಂಟ್ ಟೈಮ್ಸಲ್ಲಿ ಎಲ್ಲ ಕಡೆ ನಿಮ್ದೇ ಅಂದ್ರೆ ಈ ತರ ಒಂದು ಚಲಾವಣೆ ನಡೀತಿದೆಯಲ್ಲ, ಹೇಗೆ ಸಮಾಚಾರ ಹೆಂಗಿಲ್ಲ ಸರ್, ಅಂದರೆ ನಡೀತಾ ಇದೆ, ವರ್ಕ್ಸ್ ನಡೀತಾ ಇದೆ. ಬಟ್ ಏನಂದರೆ ಎಲ್ಲ ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ನನ್ನ ಮೇಲೆ ನಂಬಿಕೆ ಇಟ್ಟು ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಹಿಡಿದು ಇವ್ನು ಮಾಡ್ತಾನೆ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಬರ್ತಾರೆ. ಆ್ಯಂಡ್ ಸುಮಾರಷ್ಟು ಜನ ಡಿಸೈನರ್ಸ್ ಇದ್ದಾರೆ, ಎಲ್ಲರ ಕೆಲಸನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗಂತೂ ತುಂಬ ಜನ ಬರ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಪರ್ಸ್ನಲಿ ನನ್ಗೆ ಯಾರೇ ಇಷ್ಟ ಆದ್ರೂ ನಾನು ಲಿಟ್ರಲಿ ಕಮೆಂಟ್ ಅಂತೂ ಹಾಕ್ತೀನಿ, ತುಂಬ ಚೆನ್ನಾಗಿದೆ ಅಂತ. ಓಕೆ. ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಇಂದ ಇರುತ್ತೆ. ಹೌದು. ನಿಮಗೆ ಪೋಸ್ಟರ್ ಡಿಸೈನರ್ ಆಗಿ ಅಂದರೆ ಇಷ್ಟು ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿದ್ದೀರಾ. ಸೊ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಏನನ್ಸುತ್ತೆ ನಿಮಗೆ? ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ ಸರ್, ಈಗ ನಿಮಗೆ ಅಂದ್ಕೊಂಡಿದ್ದನ್ನ ನೀವು ಅದನ್ನು ಪೋರ್ಟ್ರೇ ಮಾಡ್ಬೋದು, ಅಥವಾ ನೀವು ಅದನ್ನು ಡಿಸೈನ್ ಮಾಡ್ಬೋದು ಒಂದು. ಮತ್ತು ಬೇಸಿಕಲಿ ಪೋಸ್ಟರ್ ಡಿಸೈನಿಂಗ್ ಏನಂದರೆ, ಸಿನಿಮಾ ಮಾಡೋಕ್ಕಿಂತ ಮುಂಚೆ ನೀವು ಸಿನಿಮಾನೇ ನೋಡಿರಲ್ಲ, ಅದು ನಿಮ್ಗೊಂದು ಇನ್ವಿಟೇಷನ್. ಈ ಥರ ಸಿನಿಮಾ ಅಂತ ತೋರ್ಸೋಕ್ಕೆ ನೀವು ಫಸ್ಟ್ ಲುಕ್ ಏನು ಬಿಡ್ತೀರಾ, ಅಲ್ಲಿಂದನೇ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ ಟಿಂಟ್ ಇರ್ಬೋದು, ಆ ಬ್ಯಾಕ್ಗ್ರೌಂಡ್ಸ್ ಇರ್ಬೋದು. ಇವಾಗ ದೊಡ್ಡ ಸಿನಿಮಾ ಆದರೆ ಆ ಸ್ಕೇಲ್ ಹಾಗೆ ಇರುತ್ತೆ ಬ್ಯಾಕ್ಗ್ರೌಂಡ್ಸ್. ಒಂದು ಇವಾಗ ಬಾಹುಬಲಿ ಅದೆಲ್ಲ ತೊಗೊಂಡ್ರೆ ಹಿಂದೆಗಡೆ 1,000 ಕುದುರೆ ಹಾಕಿರ್ತಾರೆ. ಸೊ ಆ ಸ್ಕೇಲ್ ಹಾಗೆ ಬಂದಿರುತ್ತೆ. ಅದು ಚಿಕ್ಕ ಸಿನಿಮಾ ಆದರೆ ಆ ಸ್ಕೇಲಿಗೆ ಹೆಂಗಿರ್ಬೇಕು ಹಂಗೆ. ಕೆಲವೊಂದು ಸಿನಿಮಾಸಲ್ಲಿ ಹೆಂಗಿರುತ್ತೆ ಅಂದರೆ, ಆಲ್ಮೋಸ್ಟ್ ತುಂಬ ಸಿನಿಮಾಸಲ್ಲಿ ಫೋಟೋಶೂಟ್ ಮಾಡಿಸ್ತಾರೆ, ಫೋಟೋಶೂಟ್ ಮಾಡಿಸಿ ತೊಗೊಂಬಂದು ಕೊಡ್ತಾರೆ. ಆವಾಗ ನಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಅದು. ಲೈಟಿಂಗ್ ಆಗಲಿ ಹೆಂಗೆ ಬೇಕು ನಾವು ಮಾತಾಡಿಕೊಂಡು ಸ್ಟಿಲ್ಲೋರ ಹತ್ರ ಅಥವಾ ಸಿನಿಮಾಟೋಗ್ರಾಫರ್ ಹತ್ರ ಹೆಂಗೆ ಬೇಕು ಹಂಗೆ ಫೋಟೋಸ್ ತಗೊತೀವಿ. ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಾವು ಪೋಸ್ಟರ್ ಡಿಸೈನಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇನ್ನು ಕೆಲವು ಸಿನಿಮಾಸ್ ಹೆಂಗಾಗುತ್ತೆ ಅಂದರೆ, ಫೋಟೋ ಸ್ಟಿಲ್ಸ್ ತೆಗ್ದಿರಲ್ಲ, ಸ್ಟಾರ್ಟಿಂಗಲ್ಲಿ ಫೋಟೋಶೂಟ್ ಮಾಡಿಸಿರಲ್ಲ, ಡೈರೆಕ್ಟ್ ಶೂಟಿಂಗ್ ಹೊಟ್ಟೋಗಿರ್ತಾರೆ. ಸ್ಟಿಲ್ಸ್ ಬರುತ್ತೆ, ಮೇಕಿಂಗ್ ಸ್ಟಿಲ್ಸಲ್ಲಿ ಸ್ಟಿಲ್ಸ್ ತಗ್ಸ್ಕೊಂಡಿರ್ತಾರೆ, ಅದನ್ನ ಇಟ್ಕೊಂಡು ಶೂಟ್ ಮಾಡಬೇಕು. ಆವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಅದು ನಿಮಗೆ ಬ್ಯಾಕ್ಗ್ರೌಂಡ್ ಎಡಿಟ್ ಮಾಡೋಕ್ಕಾಗಲ್ಲ, ಹೇರ್ ಎಲ್ಲ ಮರ್ಜ್ ಆಗುತ್ತೆ, ಅದನ್ನು ಕ್ರಾಪ್ ಮಾಡ್ಲಿಕ್ಕಾಗಲ್ಲ, ಮತ್ತು ಸ್ಕಿನ್ ಟೋನೇ ಬೇರೆ ಇರುತ್ತೆ, ಅದನ್ನು ನಾವು ನಾರ್ಮಲ್ ಟೋನಿಗೆ ತೊಗೊಂಬರ್ಬೇಕು. ಸ್ವಲ್ಪ ಈ ಥರ ಅಟ್ ದ ಎಂಡ್ ಆಫ್ ದ ಡೇ ಅವೆಲ್ಲವೂ ಇದ್ರೂ ನಿಮ್ಮ ಕೆಲಸ ಕಾಣಿಸ್ಲೇಬೇಕು, ಅಟ್ ಎನಿ ಕಾಸ್ಟ್ ಕಾಣಿಸ್ಬೇಕು. ಯಾಕೆಂದರೆ ಇವಾಗ ಬಂದ ಮೇಲೆ ನೀವು ಫೋಟೋಶೂಟ್ ಮಾಡಿಸ್ಲೇಬೇಕಿತ್ತು ಅಂತ ಹೇಳಿದ್ರೆ ಆಗಲ್ಲ. ಕೆಲವೊಬ್ಬರಾದರೆ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಆಯಿತು ಸರ್ ಮಾಡಿಸೋಣ ಫೋಟೋಶೂಟ್ ಅಂತ ಹೇಳ್ತಾರೆ. ಕೆಲವೊಬ್ರಿಗೆ ಇಲ್ಲ ಸರ್ ಇದೇ ಇರೋದು, ಇದನ್ನ ಇಟ್ಕೊಂಡು ಏನಾರು ಮಾಡೋಣ ಅಂತಾರೆ. ಸರಿ ಆಯಿತು ಅಂತ ಹೇಳ್ಬೋದು. ಈಗ ಹಂಗೆ ನೋಡೋಕೆ ಹೋದರೆ ಬಾನದಾರಿಯಲ್ಲಿ ಮಾಡಬೇಕಾದ್ರೆ ನಮ್ಮ ಪ್ರೀತಮ್ ಗುಬಿ ಸರ್ ಅವರು ಫಸ್ಟ್ ದಿನ ಅಂದರೆ ಇನ್ನು ಮಾತುಕತೆ ನಡೀತಾ ಇತ್ತು, ಆಗಲೇ ಕರೆದು ನಾನು ನಮ್ಮ ಸಚಿನ್ ಅಂತ ಒಬ್ರು ಇದ್ದಾರೆ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಅವರು ಮತ್ತು ಸಿನಿಮಾಟೋಗ್ರಾಫರು, ಇವ್ರು 4 ಜನ ಕೂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಸಿನಿಮಾ ಈ ಟಿಂಟಲ್ಲಿ ಬರುತ್ತೆ ಅಂತ ಹೇಳಿ, ಆ ಟಿಂಟಲ್ಲಿ ಬಂದ ಮೇಲೆ ಅದಕ್ಕೆ ಪೋಸ್ಟರ್ಸ್ ಯಾವ ಕಲರ್ ಬೇಕು, ಆ ಕಲರ್ ಡ್ರೆಸ್ನೇ ನಾವು ಅಂದರೆ ಆ ಡ್ರೆಸ್ ಮೆಟೀರಿಯಲ್ಸ್ ಏನೇನಿರುತ್ತೆ ಆ ಕಲರ್ಸು ಬ್ಯಾಕ್ಗ್ರೌಂಡ್ಗೆ ಅದೆಲ್ಲ ಶೂಟ್ ಮಾಡಿ, ವಾಮ್ ಬೇಕಾ ಕೂಲ್ ಬೇಕಾ ಟಿಂಟು ಅಂತೆಲ್ಲ ಅದೇ ಥರ ಫೋಟೋಶೂಟ್ ಬೇಕು ಅಂತ ಹೇಳಿ ಮಾತಾಡ್ಕೊಂಡು ಹೋಗಿ ನಾನು ಸ್ಕೆಚ್ ಮಾಡ್ಕೊಂಡು ಹೋಗಿದ್ವಿ. ಹಿಂಗಿರುತ್ತೆ ಸರ್ ಪೋಸ್ಟರ್ಸು, ನಂಗೆ ಇಲ್ಲಿ ಲೈಟಿಂಗ್ ಬೇಕು, ಹಿಂಗಿದ್ರೆ ನಾನು ಈಸಿಯಾಗಿ ಮಾಡ್ಬೋದು ಅಂತ. ಹಂಗೆ ಮಾಡಿಕೊಟ್ರು ಪೋಸ್ಟರ್ಸ್ ನನಗೆ ಅವರು. ನನ್ನ ಫೋಟೋಸ್ ಹೆಂಗೆ ಬೇಕು ಹಂಗಂಗೆ ತಕ್ಕೊಟ್ರು ಅವರು. ಸೊ ಒಂದು ಜಾಸ್ತಿ ಏನಿಲ್ಲ, ಒಂದು 350-400 ಫೋಟೋಸ್ ಆಯಿತು ಗಣೇಶ್ ಅವ್ರದ್ದು ಮತ್ತು ರುಕ್ಮಿಣಿ ಅವ್ರದ್ದು ಎಲ್ಲರದು ಸೇರಿ. ಅದೆಲ್ಲದಲ್ಲೂ ಸೇರಿ ಒಂದು 15 ಫೈನಲ್ ಪೋಸ್ಟರ್ಸ್ ಮಾಡ್ಕೊಂಡ್ವಿ ನಾವು. ಓಕೆ. ಸೊ ತುಂಬ ಹೆಲ್ಪ್ ಆಯಿತು. ಸೊ ಆ ಥರ ಇದ್ದರೆ ಕೆಲಸನೂ ಬೇಗ ನಡೆಯುತ್ತೆ. ಯಾಕೆಂದರೆ ನಾವು ಮೊದಲೇ ಐಡಿಯಾ ಮಾಡ್ಕೊಂಡಿರ್ತೀವಿ ಹೆಂಗೆ ಬರಬೇಕು ಪೋಸ್ಟರ್ಸ್ ಅಂತ. ಆ ಥರ ಇದ್ದಾಗ ಕೆಲಸನೂ ಬೇಗ ಆಗುತ್ತೆ, ಮತ್ತು ಜಾಸ್ತಿ ತಲೆಗೆ ಒಂದು ಪ್ರೆಷರ್ ಇರಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಯಾಕೆಂದರೆ ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಏನೇನು ಬೇಕು ಅಂತ. ಸೊ ಸಡನ್ನಾಗಿ ಬಂದು ಸ್ಟಿಲ್ಸ್ ಅಂದಾಗ ಸ್ವಲ್ಪ ಅದು ಟೈಮ್ ಕಡಿಮೆ ಇದ್ದಾಗಂತೂ ತುಂಬ ಪ್ರೆಷರ್ ಥರ ಆಗೋಗುತ್ತೆ ಸ್ವಲ್ಪ. ಓಕೆ. ಆ್ಯಂಡ್ ಈ ಟೈಟಲ್ ಡಿಸೈನಿಂಗು ಮತ್ತು ಪೋಸ್ಟರ್ ಡಿಸೈನಿಂಗು ಒಂದರಲ್ಲೇ ಫಿಟ್ ಇನ್ ಆದ್ರೂ ಎರಡು ಬೇರೆ ಬೇರೆ ಕೆಲಸನೇ, ಎರಡು ಸೇರ್ಕೊಂಡು ಒಂದು ಕೆಲಸ ಆಗುತ್ತೆ. ನಿಮ್ಗೆ ಯಾವ್ದು ತುಂಬ ಇಷ್ಟ ಎರಡರಲ್ಲಿ ಮಾಡೋದಕ್ಕೆ? ಒಂದು ಯಾವ್ದು ತುಂಬ ಕಷ್ಟ? ಇಷ್ಟ ಪೋಸ್ಟರ್ ಡಿಸೈನಿಂಗ್.
ಓಕೆ. ಪೋಸ್ಟರ್ ಡಿಸೈನಿಂಗ್ಗೆ. ಮತ್ತೆ ಟೈಟಲ್ ಡಿಸೈನಿಂಗ್ ಫಸ್ಟ್ ನಾನು ಬಂದು ಗಿರೀಶ್ ಅಂತ ಒಬ್ರು ಇದ್ರು, ಹ್ಮ್ ಈಗಲೂ ಇದ್ದಾರೆ ಅವರು, ಅವ್ರ ಹತ್ರನೇ ಮಾಡಿಸ್ತಾ ಇದ್ದಿದ್ದು. ಕೆಲವೊಂದಷ್ಟೇ ನಾನು ಮಾಡ್ಕೊತೀನಿ ಟೈಟಲ್ ಡಿಸೈನು. ಆಲ್ಮೋಸ್ಟ್ ಪೋಸ್ಟರ್ ಡಿಸೈನ್ಸ್ ಎಲ್ಲ ನಂದೆ. ಹ್ಮ್ ಹ್ಮ್ ಟೈಟಲ್ ಡಿಸೈನ್ಸ್ ಮಾತ್ರ ಸ್ವಲ್ಪ ಮಾತ್ರ ಯಾವ್ದಾದ್ರು ಸಣ್ಣ ಪುಟ್ಟದ್ದು ನನ್ನ ಕೈಲಿ ಆಗೋ ಥರದ್ದು ಇದ್ರೆ ಏನಾದರೂ ನಾನು ಮಾಡ್ತೀನಿ. ಹ್ಮ್ ಬೇಸಿಕಲಿ ಸ್ವಲ್ಪ ಸ್ಕೆಚ್ ಪ್ರಾಕ್ಟೀಸ್ ಇದೆ ನನಗೆ, ಸ್ಕೆಚ್ ಎಲ್ಲ ಮಾಡ್ತೀನಿ. ಸೊ ಅದರಿಂದ ಆ ಬ್ಯಾಕ್ಗ್ರೌಂಡ್ಗೆ. ಅದು ಬಿಟ್ಟರೆ ಪೋಸ್ಟರ್ ಡಿಸೈನಿಂಗ್ ತುಂಬ ಇಷ್ಟ, ಅದೇ ಕಷ್ಟ. ಇಷ್ಟ ಕಷ್ಟ ಎರಡೂ ಅದೇ. ಅಂಡ್ ಇದೊಂಥರ ಲೀಸ್ಟ್ ರೆಕಗ್ನೈಸ್ಡ್ ಜಾಬ್ ಅಂತ ನಿಮ್ಗೆ ಅನ್ಸಿದ್ಯಾ ಯಾವತ್ತಾದ್ರು? ಏನ್ ಕೃಷ್ಣ ಎಲ್ಲ ಮಾಡ್ತಾನೆ ಇದೀನಿ, ಫಿಲ್ಮ್ಸ್ಗೆ ಇಷ್ಟು ರೆಕಗ್ನಿಷನ್ ಸಿಗ್ತಾನೂ ಇದೆ, ಅಂದ್ರೆ ಈ ಜಾಬ್ಗೆ ಇನ್ನೂ ರೆಕಗ್ನಿಷನ್ ಸಿಗ್ಬೇಕಲ್ಲ ಅಂತ ಅನ್ಸೋ ಸಿಚುವೇಶನ್ಸ್ಗಳು ಬಂದಿದ್ಯಾ? ಪರ್ಸ್ನಲಿ ನನ್ನ ಬಗ್ಗೆ ಹಂಗೆ ಅನ್ಸಿಲ್ಲ. ಬಟ್ ಕೆಲವಾರು ಪೋಸ್ಟರ್ಸ್ಗಳಿರುತ್ತಲ್ಲ ಬೇರೆಯವ್ರು ಮಾಡಿರೋದಲ್ಲ, ಅದನ್ನೆಲ್ಲ ನೋಡಿದಾಗ ಅದು ಜಾಸ್ತಿ ರೀಚ್ ಆಗಿರಲ್ಲ. ಬಟ್ ತುಂಬಾ ಚೆನ್ನಾಗಿರೋದು ವರ್ಕ್. ಅದು ಮೇ ಬಿ ಪ್ರಮೋಷನ್ಸು ಅಥವಾ ಏನೋ ಅದು ಐಡಿಯಾ ಇರಲ್ಲ. ಬಟ್ ಅದು ನೋಡಿದಾಗ ಅನ್ಸುತ್ತೆ ಇದು ಇಷ್ಟು ಚೆನ್ನಾಗಿದೆಯಲ್ಲ, ಏನಕ್ಕಿದು ಬರಲಿಲ್ಲ, ಅಥವಾ ಜನ ಇದನ್ನಕ್ಕೆ ಪ್ರಶಂಸೆ ಕೊಡಲಿಲ್ಲ, ಅಥವಾ ಆ ಥರ ಅನ್ಸುತ್ತೆ, ತುಂಬ ಅನ್ಸುತ್ತೆ. ಬಟ್ ಪರ್ಸ್ನಲಿ ನನ್ನ ಬಗ್ಗೆ ಅಂತ ತಗೊಂಡಾಗ ನಾನು ಮಾಡಿರೋ ಅಷ್ಟು ನಂಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಆ ತೃಪ್ತಿ ಇದೆ. ಓಕೆ, ನಾನು ಏನು ಮಾಡಿದ್ದೀನಿ ಅದಕ್ಕೆ ಆ ಪ್ರಶಂಸೆ ಸಿಕ್ಕಿದೆ ಅನ್ನೋದೊಂದು ತೃಪ್ತಿ ಇದೆ. ಅದೇ ಕೆಲವಾರು ಪೋಸ್ಟರ್ಸ್ಗಳು ನೋಡಿದಾಗ ಬೇರೆಯವ್ರು ಮಾಡಿರೋದು ಅವಾಗ ಸ್ವಲ್ಪ ಬೇಜಾರಾಗುತ್ತೆ. ಅದು ತುಂಬ ರೀಚ್ ಆಗಿಲ್ಲ ಅಂದರೆ ಇದು ಸಕ್ಕದಾಗಿತ್ತಲ್ಲ, ಏನಕ್ಕೆ ರೀಚ್ ಆಗಲಿಲ್ಲ. ಇನ್ನು ಕೆಲವುದು ಅದೇ ಬೇಡ. ಅಂಡ್ ಸುಮಾರು ಜನ ನೋಡ್ತಿರೋರಲ್ಲಿ ಕೂಡ ಡಿಸೈನರ್ಸ್ಗಳಿರ್ತಾರೆ, ಸುಮಾರು ಡಿಸೈನ್ಸ್ ಮಾಡ್ತಿರ್ತಾರೆ, ಇನ್ನೂ ಕಲಿತಿರ್ತಾರೆ. ಅವ್ರಿಗೆಲ್ಲ ಹೇಳೋದಾದ್ರೆ ಅಂದ್ರೆ KFI ಇಲ್ಲ ಫಿಲ್ಮ್ಸ್ ಅಲ್ಲಿ ಈ ತರ ಪೋಸ್ಟರ್ ಡಿಸೈನ್ ಮಾಡೋದು, ಇಲ್ಲಾಂದ್ರೆ ಟೈಟ್ಲಿಂಗ್ ಮಾಡೋದು, ಅದ್ರ ಮೂಲಕ ಒಂದು ಒಳ್ಳೆ ಲೈವ್ಲಿಹುಡ್ ನ ಬ್ಯಾಲೆನ್ಸ್ ಮಾಡ್ಬೋದಾ? ಅಂಡ್ ಇದು ಎಮರ್ಜಿಂಗ್ ಫೀಲ್ಡ್, ಅಂದ್ರೆ ತುಂಬಾ ಬೆಳೀತಾ ಇದೆ ಈಗ. ಅದ್ರ ಡಿಜಿಟಲ್ ಸ್ಪೇಸ್ ತುಂಬಾ ಬೂಮ್ ಆಗ್ತಿರೋದ್ರಿಂದ ಅದ್ರಲ್ಲಿ ಡಿಸೈನಿಂಗ್ ಫೀಲ್ಡ್ ಕೂಡ ಬೆಳೀತಾ ಇದೆ ದಿನ. ಸೊ ಇಲ್ಲಿ ಅಂದ್ರೆ KFI ಅಲ್ಲಿ ಅಥವಾ ಸ್ಯಾಂಡಲ್ವುಡ್ ಅಲ್ಲಿ ಇಂಪಾರ್ಟೆನ್ಸ್ ಎಷ್ಟಿದೆ ಅವ್ರಿಗೆ ಹೇಳೋದಾದ್ರೆ ಮುಂದೆ ಬರೋದಕ್ಕೆ ದೇ ಕ್ಯಾನ್ ಮೇಕ್ ಎ ಪ್ರಾಪರ್ ಲೀವಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಪೋಸ್ಟರ್ ಡಿಸೈನಿಂಗ್ಗೆ ತುಂಬಾ ಅಂದ್ರೆ ಹೆಸರು ಸಿಗ್ತಾ ಇದೆ, ಕೆಲಸನೂ ಸಿಗ್ತಾ ಇದೆ. ಯಾಕೆಂದ್ರೆ ಜಾಸ್ತಿ ಹೊಸಬ್ರು ಬರ್ತಾ ಇರೋದ್ರಿಂದ ಹೊಸ ಪೋಸ್ಟರ್ಸ್ ಬರ್ತಾ ಇದೆ, ಹೊಸ ಥರ ಡಿಸೈನ್ಸ್ ಬರ್ತಾ ಇದೆ. ಆಮೇಲೆ ಇವಾಗಿನ್ನೂ ಅಂದರೆ ಇಲ್ಲಿಗೆ ಡಿಸೈನರ್ ಆಗೇ ಬರಬೇಕು ಅಂದ್ಕೊಂಡಿದ್ರೆ ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅದೇ ಥರ ನಮ್ಮ ಕೆಲಸ ತೋರಿಸ್ಕೋಬೇಕು. ಸೊ ದಟ್ ಹಾಗೆ ನಮ್ಮ ಕೆಲಸ ಬಂತು ಅಂದರೆ ಸೊ ದಟ್ ನಾವು ಬ್ಯುಸಿಯಾಗಿರ್ತೀವಿ. ಇನ್ನೊಂದು ಏನಂದರೆ ಕೆಲಸನೂ ಹಾಗೆ ಇರುತ್ತೆ. ಸೊ ದಟ್ ಕೆಲಸ ಜಾಸ್ತಿ ಇದ್ದಷ್ಟು ಪೇಮೆಂಟ್ ಜಾಸ್ತಿ ಬರ್ತಾನೆ ಇರುತ್ತೆ. ಸೊ ದಟ್ ಹಾಗೆ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಕಲಿತಾ ಇರೋರ್ಗಾದರೆ ನಾನು ಅವ್ರಿಗೆ ಟಿಪ್ಸ್ ಎಲ್ಲ ಕೊಡೋ ಅಷ್ಟೇನು ದೊಡ್ಡವನೇನಲ್ಲ. ಬಟ್ ಯೂಟ್ಯೂಬ್ ಇದೆ, ಕೋರ್ಸ್ಗೆ ಹೋಗೋಕ್ಕಾಗಲ್ಲ ಅಂತಂದರೆ ನಾನು ನೋಡಿ ಕಲ್ತಿದ್ದು ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲಿ ತುಂಬ ಕೋರ್ಸಸ್ ಇದೆ, ಬೇಸಿಕ್ಕಿಂದ ಹಿಡಿದು ತುಂಬ ಕೋರ್ಸಸ್ ಇದೆ. ಒಂದು ಟೂಲ್ನ ಹೆಂಗೆ ಉಪಯೋಗಿಸ್ಬೇಕು ಅಂತ ಹಿಡಿದು ಎಲ್ಲ ಇದೆ. ಆ ಟೂಲ್ಸ್ ಕಲ್ತ್ಕೊಂಡು ಅದಾದ್ಮೇಲೆ ಟೂಲ್ಸ್ ಕಲ್ತಾದ್ಮೇಲೆ ಬರೋದು ನಮ್ಮ ಇಮ್ಯಾಜಿನೇಷನ್, ನಮ್ಮ ಕ್ರಿಯೇಟಿವಿಟಿ. ನಾವು ಹೆಂಗೆ ಮಾಡಬೇಕು ಅಥವಾ ಒಂದು ಸಿನಿಮಾಗೆ ಈ ಥರ ಕೊಡ್ಬೋದಾ ಅಂತ ನಾವು ಪ್ರಪೋಸಲ್ ಇಟ್ಟು ಅದಿಷ್ಟ ಆಯಿತು ಅಂದರೆ ಕೆಲವೊಬ್ರು ತೊಗೊತಾರೆ, ಕೆಲವೊಬ್ರು ತೊಗೊಳಲ್ಲ. ಸೊ ಸೆಕೆಂಡ್ ಕ್ರಿಯೇಟಿವಿಟಿನೇ. ಫಸ್ಟು ಕಲಿಬೇಕು ಅಂದರೆ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಇವಾಗ ಬೂಮಲ್ಲಿದೆ, ಯೂಟ್ಯೂಬ್ ಬೂಮಲ್ಲಿದೆ, ತುಂಬ ಕೋರ್ಸಸ್ ಸಿಗುತ್ತೆ ನಿಮಗೆ ಆನ್ಲೈನ್, ಫ್ರೀ ಕೋರ್ಸಸ್. ಈಗ ಸಮ್ಮರ್ ಆಗಿರೋದ್ರಿಂದ ಎಲ್ಲರಿಗೂ ವೆಕೇಶನ್ಸ್ ಇರುತ್ತೆ, ರೈಟ್ ಟೈಮ್ ಕಲಿಯೋಕ್ಕೆ. ಇಲ್ಲಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಇದ್ರ ಬಗ್ಗೆ ಒಲವಿದ್ರೆ ರೈಟ್ ಟೈಮ್ ಕಲಿಯೋಕ್ಕೆ. ಅಂಡ್ ಇದುವರೆಗೂ ಸುಮಾರಷ್ಟು ಫಿಲ್ಮ್ಸ್ಗಳಿಗೆ ಪೋಸ್ಟರ್ ಡಿಸೈನ್ ಮಾಡಿದ್ರ, ಆನ್ ಟಾಪ್ ಆಫ್ ದ ಮೈಂಡ್ ವಿಚ್ ಇಸ್ ಯುವರ್ ಫೇವ್ರೇಟ್? ಅಂದ್ರೆ ನಂಗೆ ಸಿಕ್ಕಾಬಡೆ ಖುಷಿ ಆಯಿತು ಅಂತ ಅನ್ಸುತ್ತೆ ಯಾವುದು? ನನಗೆಲ್ಲ ಇಷ್ಟ, ನಾನೇ ಮಾಡಿದ್ದಲ್ಲ, ಸೊ ಎಲ್ಲ ಇಷ್ಟ. ಅದರಲ್ಲಿ ಟಾಪು ಅಂತ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ಎಲ್ಲಾನು ಇಷ್ಟ ನನಗೆ. ಅಟ್ಲೀಸ್ಟ್ ತುಂಬಾ ರೆಕಗ್ನಿಷನ್ ಬಂದಂತಹ ಪೋಸ್ಟ್ ಯಾವುದು ಅಂದ್ರೆ? ಬಾನದಾರಿಯಲ್ಲಿ ತುಂಬಾ ರೆಕಗ್ನಿಷನ್ಸ್ ಬಂತು. ಅಂದ್ರೆ ಅದು ಟೋನೇ ಬೇರೆ ಇತ್ತು. ಅಂದ್ರೆ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಹೆಂಗಿತ್ತು ಅಂದ್ರೆ, ಪ್ರೀತಮ್ ಗುಬ್ಬಿ ಸರ್ ಕತೆ ಹೇಳಿದಾಗ 2 ಪಾಯಿಂಟ್ ಹೇಳಿದ್ರು. ಒಂದು, ನೀವು ಆ ಸಿನಿಮಾ ನೋಡಿದ್ರೆ ಅಂದ್ರೆ ಗೊತ್ತಾಗುತ್ತೆ, ರುಕ್ಮಿಣಿ ವಸಂತ್ ಅವ್ರು ಇದ್ದಾಗ, ಅದಾದ್ಮೇಲೆ ಇಲ್ದಿರಾಗ. ನಾವು ರುಕ್ಮಿಣಿ ಸ್ಟಾರ್ಟಿಂಗ್ ಇನಿಷಿಯಲ್ ಟೈಮಲ್ಲಿ ಹೆಂಗ್ ಅನ್ಕೊಂಡ್ವಿ ಅಂದ್ರೆ, ರುಕ್ಮಿಣಿ ವಸಂತ್ ಅವ್ರು ಇಲ್ದೇ ಇರೋ ಟೈಮ್ ಯಾವ್ದಾವ್ದು ಪೋಸ್ಟರ್ಸ್ ಇದೆ ಅಂದ್ರೆ ಅವರು ಫ್ಲಾಶ್ ಬ್ಯಾಕ್ ಅಲ್ಲಿ ಇರ್ತಾರೆ, ಅದಾದ್ಮೇಲೆ ಪ್ರೆಸೆಂಟ್ ಅಲ್ಲಿ ಯಾವ ಪೋಸ್ಟರ್ಸ್ ಅದೆಲ್ಲ ಬ್ಲಾಕ್ ಅಂಡ್ ವೈಟ್ ಇರ್ಲಿ ಅಂತ. ಯಾಕೆಂದ್ರೆ ಅವ್ರ ಲೈಫಲ್ಲಿ ಇಲ್ಲ. ಸೊ ಅವ್ರು ಯಾವಾಗ್ಲೂ ಒಂದು ಬ್ಯಾಗ್ ಕ್ಯಾರಿ ಮಾಡ್ತಾ ಇರ್ತಾರೆ, ಆ ಬ್ಯಾಗ್ ಮಾತ್ರ ಹೈಲೈಟ್ ಆಗ್ಬೇಕು, ಬೇರೆ ಏನು ಹೈಲೈಟ್ ಆಗಂಗಿಲ್ಲ. ಹೌದು, ಅಂದ್ರೆ ತುಂಬಾ ಡೀಟೇಲ್ ಇರುತ್ತೆ ಸರ್. ಹೌದು, ತುಂಬಾ. ಅಂದ್ರೆ ಆತರ ಟೀಮ್ ಸಿಕ್ಕಿದಾಗ ಅದು ತುಂಬಾ ಖುಷಿ ಕೊಡುತ್ತೆ.
ಓಕೆ. ಅದೊಂದು ಮಜಾ ಇರುತ್ತೆ ಮಾತಾಡಿದಾಗ. ಹಿಂಗೆ ಬೇಕು ಕಾನ್ಸೆಪ್ಟ್ ಪೋಸ್ಟರ್ಸ್ ಇದ್ದರೆ ಹಿಂಗೆ ಇರುತ್ತೆ. ಯಾಕೆಂದರೆ ನೀವು ಪೋಸ್ಟರ್ಸ್ನ ನೋಡಿದ ತಕ್ಷಣ ಡೀಟೇಲಿಂಗ್ ನೋಡಿದಾಗ ಇಲ್ಲೇನಕ್ಕೆ ಇದಾಕಿದ್ದಾರೆ ಅಲ್ಲೇನಕ್ಕೆ ಇದಾಕಿದ್ದಾರೆ ಅಂತ ಅಬ್ಸರ್ವ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ದಟ್ ಆ ಥರ ಕೆಲಸ ಮಾಡೋಕ್ಕೆ ತುಂಬ. ಅದಾದಮೇಲೆ ರುಕ್ಮಿಣಿ ವಸಂತ್ ಅವ್ರು ಯಾವ್ದ್ಯಾವ್ದು ಇರ್ತಾರೆ ಆ ಪೋರ್ಷನ್ ಎಲ್ಲ ಕಲರ್ ಅಂತ ಅನ್ಕೊಂಡಿದ್ವಿ. ಓಕೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ರಿಲೀಸ್ ಮಾಡಿದಾಗ್ಲೂ ಗಣೇಶ್ ಸರ್ದು 2 ಪೋಸ್ಟರ್ ರಿಲೀಸ್ ಮಾಡಿದ್ವಿ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್, ಹಿಂದೆ ಜಿರಾಫ್ ಅದೆಲ್ಲ ಕಾರ್ಡ್ ಬೇಸ್ದು, ಇನ್ನೊಂದು ಬಂದು ಸರ್ಫಿಂಗ್ ಬೋರ್ಡ್ ಬಂದು ಅವಾಗ ರುಕ್ಮಿಣಿ ವಸಂತ್ ಅವ್ರ ಲೈಫಲ್ಲಿ ಇರ್ತಾರೆ ಅಂತ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಸೊ ಅದು ಫೋಟೋಶೂಟ್ ನಾ ಹೇಳ್ದಂಗೆ ಅದು ತುಂಬ ಪ್ಲ್ಯಾನ್ಡ್ ಫೋಟೋಶೂಟ್ ಮಾಡಿದ್ವಿ ಅದಕ್ಕೆ. ಸೊ ಅದು ಕ್ವಾಲಿಟಿ ಔಟ್ಪುಟ್ ಹಂಗೆ ಬಂತದು. ಓಕೆ. ಆ್ಯಂಡ್ ಬಿಂಗ್ ದ ಪೋಸ್ಟರ್ ಡಿಸೈನರ್ ಕಾನ್ಸ್ಟೆಂಟ್ ಆಗಿ ಕೆ ಎಫ್ ಐಲಿ ಕೆಲಸಗಳು ಬರ್ತಿರುತ್ತಾ, ಇಲ್ಲಾಂದರೆ ಬೇರೆದ್ರ ಮೇಲೂ ಸ್ವಲ್ಪ ಡಿಪೆಂಡ್ ಆಗಬೇಕಾಗತ್ತೆ, ಅಂದರೆ ಬೇರೆ ಡಿಸೈನಿಂಗ್ ಮೇಲೂ ಡಿಪೆಂಡ್ ಆಗಬೇಕಾಗತ್ತಾ? ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ಲಿ ನಾನಿಲ್ಲ ಬರೀ ಫಿಲ್ಮ್ಸ್ಗೆ ಪೋಸ್ಟರ್ ಡಿಸೈನ್ ಮಾಡ್ತೀನಿ ಅನ್ನೋಷ್ಟ್ರ ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಿದೆಯಾ? ಇಂಡಿಪೆಂಡೆಂಟು ಸ್ವಲ್ಪ ಕಷ್ಟ ಸರ್. ನಿಮಗೆ ಮೈನ್ ಸ್ಟ್ರೀಮಿಗೆ ಬಂದು ನೀವು ಗುರುತಿಸ್ಕೊಳ್ಳೋ ತನಕ ಅಟ್ಲೀಸ್ಟ್ ಲಿವಬಿಲಿಟಿಗೆ ಬೇರೆ ಏನಾದರೂ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅಂದರೆ ಯಾರ ಮನೇಲೋ ನೀವು ಸಿನಿಮಾಗೆ ಹೋಗ್ತೀರಾ ಅಂದರೆ ಒಪ್ಕೊಳ್ಳಲ್ಲ. ಇರೋ ಕೆಲಸನ ಬಿಟ್ಬಿಟ್ಟು ಸಿನಿಮಾಗೆ ಹೋಗ್ತೀರಾ ಅಂದರೆ ಯಾರಿಗೂ ಒಪ್ಕೊಳ್ಳಲ್ಲ. ನಾನು ಮಾಡಿದ ಕೆಲಸ ಅದೇ. ಸೊ ಇವಾಗಿನ ಜನ್ರೇಷನ್ಗೆ ಅಂದರೆ ತುಂಬ ಜನ ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲೂ ಇಲ್ಲ. ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಮಾಡ್ತೀಯ, ನಿನ್ನ ಪ್ಯಾಷನ್ ಡ್ರೀಮ್ ಇತ್ತು ಅಂದರೆ ಮಾಡು ಅಂತ ಹೇಳ್ತಾರೆ. ಸೊ ಮೇನ್ ಸ್ಟ್ರೀಮಾಗಿ ಸ್ಟಾರ್ಟಿಂಗ್ಗೆ ಇದನ್ನೇ ಮಾಡ್ಕೊಂಡು ಹೋಗ್ತೀನಿ, ಇದರಿಂದನೇ ಅಂದರೆ ಏನೋ ನಾನು ಸಂಬಳ ತೊಗೊತೀನಿ, ಪೇಮೆಂಟ್ ತೊಗೊತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹೆಸರು ಮಾಡಿ ಸ್ವಲ್ಪ ಸಿನಿಮಾಸ್ ಜಾಸ್ತಿ ಬರ್ತಾ ಇದೆ ಅಂತ ಆದಮೇಲೆ ಯು ಕ್ಯಾನ್ ಚೂಸ್ ಆರಾಮಾಗಿ. ಅಲ್ಲಿ ತನಕ ನೀವೇನಾರು ಬೇರೆ ಸೋರ್ಸ್ ಇರಬೇಕು. ಓಕೆ. ಆ್ಯಂಡ್ ನಿಮ್ಮ ಮೊದಲನೇ ಸಿನಿಮಾ ಕಾಳಿದಾಸ ಕನ್ನಡ ಮಿಸ್. ಹೌದು. ಸೊ ಈಗ ಪ್ರಾಬ್ಲಿ ಮನದ ಕಡಲು ಲಾಸ್ಟ್ ರಿಲೀಸ್ ಆಗಿರೋದು. ಸೊ ಅಲ್ಲಿಂದ ಇಲ್ಲಿಗೆ ಇಂಡಸ್ಟ್ರಿ ಸಿಕ್ಕಾಬಿಟ್ಟೆ ಎವಾಲ್ವ್ ಆಗ್ತಾ ಬಂದಿದೆ. ಅಂದರೆ ಕಾನ್ಸ್ಟೆಂಟ್ ಆಗಿ ಬೇರೆ ಬೇರೆ ಫೇಸ್ನ ನೋಡ್ಕೊಂಡು ಬಂದಿರ್ತೀರ. ಆ್ಯಂಡ್ ಪೋಸ್ಟರ್ ಡಿಸೈನಲ್ಲೂ ಕೂಡ ಸುಮಾರಷ್ಟು ಫೇಸಸ್ ಎವಾಲ್ವ್ ಆಗ್ತಾ ಬಂದಿರುತ್ತೆ. ಎರಡೂ ವಿಷಯದಲ್ಲಿ, ಅಂದರೆ ಇಂಡಸ್ಟ್ರಿ ವಿಷಯದಲ್ಲಿ ಮತ್ತು ಪೋಸ್ಟರ್ ಡಿಸೈನಿಂಗ್ ವಿಷಯದಲ್ಲಿ ಒಂದು ಕಾನ್ಸ್ಟೆಂಟ್ ಚೇಂಜಸ್ಗಳು, ಅಪ್ಡೇಷನ್ಸ್ಗಳು ಏನೇನಾಗಿದೆ ನಿಮ್ಮ ಪ್ರಕಾರ? ಅಪ್ಡೇಷನ್ಸ್ ತುಂಬ ಆಗುತ್ತೆ ಸರ್, ಡೈಲಿ ಆಗುತ್ತೆ ಅಪ್ಡೇಷನ್ಸ್. ಪೋಸ್ಟರ್ಸಲ್ಲಿ ಅಥವಾ ಡಿಸೈನಿಂಗಲ್ಲಿ ಬಂದರೆ ಅಥವಾ ಟೆಕ್ನಿಕಲಿ ಬಂದರೆ ಡೈಲಿ ಒಂದೊಂದು ಅಪ್ಡೇಟ್ ಆಗ್ತಾ ಇರುತ್ತೆ. ಸಿನಿಮಾ ಅಂತೂ ಮಾತಾಡೋಂಗೆ ಇಲ್ಲ, ಅದು ಬೇರೆ ರೇಂಜ್. ಅದು ನಾವು ಅವಾಗ ನೋಡಿ, ಅಂದರೆ ಕಾಳಿದಾಸ ಕನ್ನಡ ಮೇಷ್ಟ್ರಿಂದ ಇಲ್ಲಿ ತನಕ ಬೀಟ್ ಟೆಕ್ನಿಕಲಿ ಇರ್ಬೋದು, ಕತೆ ವೈಸ್ ಇರ್ಬೋದು, ಮತ್ತು ಕ್ವಾಲಿಟಿ ವೈಸ್ ಇರ್ಬೋದು, ತುಂಬ ಚೇಂಜ್ ಆಗಿದೆ. ಪೋಸ್ಟರ್ ಡಿಸೈನಿಂಗಲ್ಲೂ ಅಷ್ಟೇ. ಅಂದರೆ ಆವಾಗ ನಾವು ಚಿಕ್ಕವರಿದ್ದಾಗ ಮಸ್ತಾನ್ ಅಂತ ಒಬ್ಬರಿದ್ರು. ನನಗೆ ಅದು ನೋಡಿದಾಗೆಲ್ಲ, ಯಾಕೆಂದ್ರೆ ಇಡೀ ಸಿನಿಮಾಲಿ ಟೈಟಲ್ ಕಾರ್ಡ್ ಓಡ್ಬೇಕಾದ್ರೆ ಎಲ್ಲರದು ಒಂದೇ ಸಿಂಗಲ್ ಫಾಂಟ್ ಇರ್ತೈತೆ. ಆ ಮಸ್ತಾನ್ ಅನ್ನೋದು ಮಾತ್ರ ಬೇರೆ ಸಪ್ರೇಟ್ ಫಾಂಟ್ ಅಲ್ಲಿ ಇರ್ತೈತೆ. ಅದು ನೋಡಿದಾಗೆಲ್ಲ ಇವ್ರು ಅಂತ. ಪ್ರಚಾರ ಕಲೆ ಅಂದ್ರೆ ಏನು, ಇವ್ರದ್ದು ಮಾತ್ರ ಏನಕ್ಕೆ ಸಪ್ರೇಟ್ ಆಗಿ ಇಷ್ಟು ಸಕದಾಗ ಕಾಣಿಸ್ತಾ ಇದೆ, ಬೇರೆಯವ್ರದೆಲ್ಲ ನಾರ್ಮಲ್ ಆಗೇ ಇದೆಯಲ್ಲ, ಏನಕ್ಕೆ ಇವ್ರದ್ದು ಮಾತ್ರ ಸಪ್ರೇಟ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಅವಾಗ ಹಂಗ ಅನ್ಸೋದು ಅದು. ಸೊ ಅಲ್ಲಿಂದ ಹಿಡಿದು ಇಲ್ಲಿ ತನಕ ನೀವು ನೋಡ್ಬೋದು. ಅಂದರೆ ಅದನ್ನ ಅವರೇ ಸ್ಟಾರ್ಟ್ ಮಾಡಿದ್ದು ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ನಾನು ತುಂಬ ವರ್ಷ ನೋಡ್ಬಿಟ್ಟಿದ್ದೀನಿ ಅವ್ರ ಟೈಟಲ್ನ, ಮಸ್ತಾನ್ ಅನ್ನೋದು. ಸೊ ಆ ಲೋಗೋ ಏನಿದೆ ಅದರಿಂದ ಇಲ್ಲಿ ತನಕ ಅದು ಎವಾಲ್ವ್ ಆಗಿರೋ ರೀತಿ ಇದೆಯಲ್ಲ, ಅದು ಏನೇ ಚೇಂಜಸ್ ಆದ್ರೂ ಆ ಪಬ್ಲಿಸಿಟಿ ಡಿಸೈನರ್ಗೆ ಲೋಗೋ ಅನ್ನೋದು ಹಾಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದಟ್ ಎಷ್ಟು ಎವಾಲ್ವ್ ಆದ್ರೂ ನಾವು ಅಪ್ಡೇಟ್ ಆಗ್ತಾ ಹೋಗ್ತಾ ಇರ್ಬೇಕು, ಅದು ಮಾತ್ರ ಶೋರ್. ನಾನಿವಾಗ ಹಳೆ ಥರನೇ ಮಾಡಿಕೊಂಡು ಅದೇ ಥರ ಕುತ್ಕೊತೀನಿ ಅಂದರೆ ಯಾರೂ ಒಪ್ಕೊಳ್ಳಲ್ಲ ಜನ. ಅಥವಾ ಡೈರೆಕ್ಟರ್ಸ್ ಬರಬೇಕಾದವರು ಹೊಸಬ್ರು ಬರೋರು ತುಂಬ ಏನು ಐಡಿಯಾಸಿಂದ ಬರ್ತಾರೆ, ಆ ಆಸೆಯಿಂದ ಬರ್ತಾರೆ. ಇವಾಗ ಈಗ ಮೊನ್ನೆನೂ ಒಂದು ಸಿನಿಮಾ ಹಾಗೆ ಬಂದಿದ್ದು, ಯಾರೋ ಅಂದರೆ ಬೇರೆಯವ್ರು ಯಾರೋ ಮಾಡಿಕೊಟ್ಟಿದ್ರು, ಬಟ್ ಅದು ಅವ್ರಿಗಷ್ಟು ಇಂಪ್ಯಾಕ್ಟ್ ಆಗಲಿಲ್ಲ, ಅವ್ರಿಗಷ್ಟು ಖುಷಿ ಕೊಡಲಿಲ್ಲ ಅದು. ಸೊ ದಟ್ ನನಗಿದು ಖುಷಿ ಕೊಡಲಿಲ್ಲ, ನೀವು ಮಾಡಿಕೊಡಿ ಅಂತ ಹೇಳಿದ್ರು. ಟೈಮ್ ತುಂಬ ಕಡಿಮೆ ಆಯ್ತು. ಅವ್ರು ರಾಮನವಮಿಗೇನೋ ಅದನ್ನು ಮಾಡಬೇಕಾಗಿತ್ತು, ರಿಲೀಸ್ ಮಾಡಬೇಕಾಗಿತ್ತು. ಸೊ ದಟ್ ಅದನ್ನು ಅವ್ರಿಗೆ ಹೇಳಿ ಅವ್ರ ಹತ್ರ ಫೋಟೋಸ್ ಇರಲಿಲ್ಲ. ಮತ್ತು ನಾನು ತಿರ್ಗಾ ಇನ್ನೊಬ್ರಿಗೆ ಸಜೆಸ್ಟ್ ಮಾಡಿ, ವಿಜಯ್ ಅಂತ ಒಬ್ರಿಗೆ ಸಜೆಸ್ಟ್ ಮಾಡಿ ಅವರದ್ದು ಫೋಟೋ ಸ್ಟಿಲ್ಸ್ ತಕ್ಕೊಟ್ಟು ನನಗೆ. ಅವ್ರು ಇಮಿಡಿಯೇಟ್ ನೆನ್ನೆ ಹೇಳಿದ್ದು, ನೆಕ್ಸ್ಟ್ ದಿನ ಸಾಯಂಕಾಲ ಫೋಟೋಶೂಟ್ ಫಿಕ್ಸ್ ಮಾಡಿಬಿಟ್ರು. ಅವ್ರು ಫಿಕ್ಸ್ ಮಾಡಿಸಿ ಅದನ್ನು ಕಳಿಸಿ. ಸೊ ಹೆಂಗೆ ಅಂದರೆ ನೀವು ಏನೇ ಚೇಂಜ್ ಆದರೂ, ಟೆಕ್ನಿಕಲಿಟಿ ಏನೇ ಚೇಂಜ್ ಆದ್ರೂ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರ್ಬೇಕು. ಪೋಸ್ಟರ್ ಡಿಸೈನಿಂಗು ಅಷ್ಟೇ. ಫಸ್ಟು ಹೆಂಗೆ ಅಂದರೆ ನೀವು ನೋಡಿದಿರ ಹಳೇದೆಲ್ಲ ಪೋಸ್ಟ್ ಕಟ್ ಮಾಡಿಬಿಟ್ಟು ಅಂಟಿಸಿ ಅದನ್ನು ಅದ್ರ ಮೇಲೆ ಡೈ ಹಾಕಿ ಅದು ಮಾಡ್ತಾಯಿದ್ರು. ಅದಾದಮೇಲೆ ಫೋಟೋಶಾಪ್ ಬಂತು. ಫೋಟೋಶಾಪ್ ಆದಮೇಲೆ ಹಂಗೆ ನಡ್ಕೊಂಡು ಹೋಗ್ತಾ ಇದೆ. ಇವಾಗ ಎಲಿಮೆಂಟ್ಸ್ ಹೆಂಗೆ ಅಂದರೆ ನಿಮ್ಗೆ ಅದು ಇದು
ಪೋಸ್ಟರಾ ಅಥವಾ ಇದು ಫ್ರೇಮ್ ಏನಾ ಅಂತ ಗೊತ್ತಾಗಲ್ಲ, ಆ ರೇಂಜ್ ಕ್ವಾಲಿಟಿ ಕೊಡ್ತಾರೆ ಇವಾಗ. ಕರೆಕ್ಟ್. ಸೊ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತಾನೆ ಇರಬೇಕು, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಔಟ್ಪುಟ್ ಚೆಕ್ ಮಾಡ್ತಾರೆ, ಕ್ವಾಲಿಟಿ ಚೆಕ್ ಮಾಡ್ತಾರೆ. ಇವಾಗ ಆ ಪೋಸ್ಟರ್ ಹಂಗಿದೆ, ನನ್ಗೆ ಈ ಕೆಲವೊಬ್ರು ಹೆಂಗೆ ಅಂದ್ರೆ ಈ ಪೋಸ್ಟರ್ ತೊಗೊಂಬಂದ್ಬಿಟ್ಟು ನನ್ಗೆ ಈ ಕ್ವಾಲಿಟಿ ಕೊಡಿ ಅಂತ ಕೇಳ್ತಾರೆ, ರೆಫರೆನ್ಸ್ ತೊಗೊಂಬಂದ್ಬಿಟ್ಟು. ಸೊ ಆ ಕ್ವಾಲಿಟಿ ನಾನು ಮ್ಯಾಚ್ ಮಾಡಬೇಕು ಅಂದ್ರೆ ನನ್ನ ಹತ್ರ ಸ್ಟಿಲ್ಸ್ ಇರಬೇಕು, ಅದೇ ಥರ ಫೋಟೋ ಶೂಟ್ ಮಾಡಿಸಿರ್ಬೇಕು. ಅದು ಗೊತ್ತಿರಲ್ಲ, ಅದು ನಾನು ತೊಗೊಂಬಂದ್ಬಿಟ್ಟು ಈಗ ಮೇಕಿಂಗ್ ಸ್ಟಿಲ್ಸು ಅಥವಾ ಸಿನಿಮಾ ಸ್ಟಿಲ್ಸ್ನ ತೊಗೊಂಬಂದು ನನ್ಗೆ ಆ ಕ್ವಾಲಿಟಿ ಕೊಡು ಅಂತ ಅಂದಾಗ ನಮಗೆ ಕಷ್ಟ ಆಗುತ್ತೆ. ಸೊ ಈ ಥರ ಪೋಸ್ಟರ್ ಡಿಸೈನರ್ಸ್ಗೆ ಸ್ವಲ್ಪ ಆ ಥರ ಪ್ರೆಷರ್ಸ್ ಜಾಸ್ತಿ ಇರುತ್ತೆ. ಇವಾಗ ನಾರ್ಮಲ್ ಆಗಿ ಸ್ಟಿಲ್ಸು ನಮ್ಮ ಹತ್ರ ಡಿಸ್ಕಸ್ ಮಾಡಿ ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಬ್ಯೂಟಿಫುಲ್ ಆಗಿ ಔಟ್ಪುಟ್ ಕೊಡ್ಬೋದು, 100% ಕೊಡ್ಬೋದು. ಸ್ಟಿಲ್ಸ್ ತೊಗೊಂಬಂದ್ಬಿಟ್ಟು ನನಗೆ ಈ ಥರ ಬೇಕು ಅಂತ ತೊಗೊಂಬಂದು ಕೊಟ್ಟಾಗ ಅವಾಗ ಸ್ವಲ್ಪ ನಮಗೆ ಡೌಟ್ ಬರುತ್ತೆ, ಅದು ಫೋಟೋ ಶೂಟ್ ಮಾಡಿಸಿದ್ದಾರೆ, ಇದು ಮಾಡಿಸಿಲ್ಲ, ಲೈಟಿಂಗ್ ಇಲ್ಲ ಕರೆಕ್ಟಾಗಿ ಪ್ರಾಪರಾಗಿ. ಮತ್ತೆ ಏನಾಗುತ್ತೆ, ಅದ್ರ ಮೇಲೆ ನಾವು ಲೈಟಿಂಗ್ ಹಾಕಿದ್ರು ನಿಮ್ಗೆ ಅದು ಒರಿಜಿನಲ್ ಲೈಟಿಂಗ್ ಅಂತ ಅನ್ಸಲ್ಲ. ಕೆಲವೊಂದ್ಸತಿ ಕ್ಲೀನಾಗಿ ಗೊತ್ತಾಗುತ್ತೆ, ಬ್ಯಾಕ್ಗ್ರೌಂಡ್ ಮರ್ಜ್ ಆಗಬೇಕು, ಇದೆಲ್ಲ ಸ್ವಲ್ಪ ಹಾಗೆ. ಯೂಶಲಿ ಅಂದ್ರೆ ಸುಮಾರಷ್ಟು ಪೋಸ್ಟರ್ ಡಿಸೈನ್ಗಳು ಬಿಡೋದು ರೆಫರೆನ್ಸ್ ಇಂದಾನ ಅಥವಾ ಅಂದ್ರೆ ಇಲ್ಲ ಅಂದ್ರೆ ಪ್ರೀವಿಯಸ್ ಅವ್ರ ಜೊತೆ ವರ್ಕ್ ಮಾಡಿದ್ದ ಒಂದು ಎಕ್ಸ್ಪೀರಿಯನ್ಸ್ ಇಂದಾನ, ಯಾವ ತರ ಬರುತ್ತೆ? ಎರಡೂ ಬರುತ್ತೆ ಸರ್. ಒಂದು ನಿಮ್ ವರ್ಕ್ ಮಾತಾಡಿರುತ್ತೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ನಿಮ್ ಜೊತೆ ಹಿಂದಿನ ಸಿನಿಮಾಲಿ ಯಾರು ಕೆಲಸ ಮಾಡಿರ್ತಾರೆ ಅವ್ರು ನೆಕ್ಸ್ಟ್ ಡೈರೆಕ್ಟರ್ ಆಗ್ಬೋದು, ಅವ್ರದೇ ಸಿನಿಮಾ ಸ್ಟಾರ್ಟ್ ಆಗ್ಬೋದು, ಅಥವಾ ಅವರು ಇನ್ನೊಂದು ಟೀಮಿಗೆ ಹೋಗ್ಬೋದು. ಟೀಮ್ಗೆ ಹೋದಾಗ ಸಜೆಸ್ಟ್ ಮಾಡ್ತಾರೆ. ಸಜೆಸ್ಟ್ ಅಂದ್ರೆ ನಿಮ್ ಕೆಲಸ ಚೆನ್ನಾಗಿದ್ರಷ್ಟೇ ಸಜೆಸ್ಟ್ ಮಾಡ್ತಾರೆ ಅವ್ರನ್ನ, 100%. ಈಗ ಸಜೆಸ್ಟ್ ಮಾಡಿದಾಗ ಅವ್ರಿಗೆ ನಮ್ಮ ವರ್ಕ್ಸ್ ಎಲ್ಲ ಕಳಿಸಿ ಅವ್ರು ಅದನ್ನ ನೋಡಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಅವ್ರು ಬರ್ತಾರೆ, ಈ ಥರ ಮಾಡ್ಕೊಡಿ ಅಂತ. ಅದರಲ್ಲಿ ಹೆಂಗಿರುತ್ತೆ ಅಂದ್ರೆ, ಫಸ್ಟು ಈಗ ಎಲ್ಲ ಬಂದವರೆಲ್ಲ ನಮ್ಮ ಹತ್ರನೇ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಏನಿಲ್ಲ. ಬಟ್ ಸ್ಟಾರ್ಟಿಂಗ್ ಏನಾಗುತ್ತೆ ಅಂದರೆ, ಒಂದು ಸ್ಟಿಲ್ಸ್ ಕೊಟ್ಬಿಟ್ಟು ನಂದು ಈ ಥರ ಒಂದು ಕಾನ್ಸೆಪ್ಟ್ ಇದೆ, ನೀವು ಮಾಡಿಕೊಡಿ ನೋಡೋಣ, ಇದು ಓಕೆ ಆಯಿತು ಅಂದರೆ ಆ ಪೋಸ್ಟರ್ ಅವ್ರಿಗೆ ಇಷ್ಟ ಆಗಬೇಕು, ಆಮೇಲೆ ಜರ್ನಿ ಕಂಟಿನ್ಯೂ ಆಗುತ್ತೆ. ಓಕೆ, ಇಲ್ಲ ಅಂದರೆ ಅದು ಅಲ್ಲಿಗೆ ಸ್ಟಾಪ್ ಆದ. ಸೊ ಈಗ ಅಪ್ಕಮಿಂಗ್ ಫಿಲ್ಮ್ಸಲ್ಲಿ ಯಾವ್ದ್ರಲ್ಲಿ ನಿಮ್ಮ ಪೋಸ್ಟರ್ ಡಿಸೈನ್ಸ್ ಬರ್ತದೆ? ಈಗ ಸದ್ಯಕ್ಕೆ ತೆಲುಗು ಮಾಡ್ತಾ ಇದ್ದೀನಿ, ಓಕೆ, ಒಂದು 2 ಮಾಡ್ತಾ ಇದ್ದೀನಿ ತೆಲುಗು. ಮತ್ತೆ ಕನ್ನಡಲ್ಲಿ ಒಂದು ಹೊಸ ನ್ಯೂ ಕಮರ್ಸ್ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಸುಮಾರು ನಡೀತಾ ಇದೆ. ಒಂದು ಅಡ್ವಾಂಟೇಜ್ ಇಂದ ತೆಲುಗು ಮಾಡಿದ್ರು ಬೆಂಗಳೂರಿಂದಾನೇ ಮಾಡ್ಬೋದು, ಇಲ್ಲಿಂದಾನೇ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಅಲ್ಲಿಗೆ ಮೀಟಿಂಗ್ ಏನಾದ್ರು ಇತ್ತು ಅಂದ್ರೆ ಹೋಗ್ಬೇಕಾಗುತ್ತೆ, ಅಂದ್ರೆ 1-on-1 ಮೀಟ್ ಮಾಡಬೇಕು ಅಂದ್ರೆ ಹೋಗ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಆಲ್ಮೋಸ್ಟ್ ಇಲ್ಲೇ ಸ್ಟಿಲ್ಸ್ ಎಲ್ಲ ತರಿಸ್ಕೊಂಡು ಇಲ್ಲೇ ಕೆಲಸ ಮಾಡಿ ಓಕೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಸೊ ಫೈನಲಿ ವೆರಿ ಹ್ಯಾಪಿ ವಿತ್ ದಿಸ್ ಜಾಬ್. ತುಂಬಾ. ಸಿವಿಲ್ ಇಂಜಿನಿಯರ್ ಕೆಲಸ ಬಿಟ್ಟಾಗ ಏನ್ ಅನ್ಕೊಂಡಿದ್ರಿ, ಅದಕ್ಕೂ ರಿಯಾಲಿಟಿಗೂ ಮ್ಯಾಚ್ ಆಗ್ತಿದ್ಯಾ? ಇನ್ನ ಸ್ವಲ್ಪ ಹಿಂದೆ ಇದ್ದೀನಿ, ರಿಯಾಲಿಟಿಗಿಂತ ಸ್ವಲ್ಪ ಹಿಂದೆ ಇದ್ದೀನಿ, ಬಟ್ ಮ್ಯಾಚ್ ಮಾಡ್ತೀನಿ, ಬಿಡಲ್ಲ, ಆಗ ತನಕ ಬಿಡಲ್ಲ ಅದು. ಓಕೆ, ಅಂಡ್ ಪ್ರತಿ ಇಂಟರ್ವ್ಯೂಲು ನಿಮ್ ಜೀವನದ ಕಡಕ್ ಮೂಮೆಂಟ್ ಏನು ಅಂತ ಕೇಳ್ತಾ ಇರ್ತೀನಿ ಸಿನಿಮಾದಲ್ಲಿರೋರ್ಗೆ. ಬಿಕಾಸ್ ಏನಕ್ಕೆ ಅಂದ್ರೆ ಒಂದು ಫ್ಲೋ ಅಲ್ಲಿ ಜೀವನ ಹೋಗ್ತಿರತ್ತೆ, ಒಂದು ಡಿಪ್ ಬರುತ್ತೆ, ಅದಾದ್ಮೇಲೆ ಪ್ರಾಬಬ್ಲಿ ಇವತ್ತು ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಬೈ ಆಗೋದಕ್ಕೆ ಯಾವುದೋ ಒಂದು ಡಿಸಿಷನ್ ತೊಗೊಂಡಿರ್ತೀರ, ಅದು ಇವತ್ತು ಹೇಮಂತ್ ಆಗಿ ಮಾಡಿರುತ್ತೆ ನಿಮ್ಮನ್ನ, ಅಫ್ಕೋರ್ಸ್. ಸೊ ಏನಕ್ಕೆ ಇದನ್ನ ಹೇಳ್ತೀನಿ ಅಂದರೆ, ನಿಮ್ಮ ಥರ ತುಂಬ ಜನ ಪೋಸ್ಟರ್ ಡಿಸೈನರ್ಸ್ ಇಲ್ಲ ಅಂದರೆ ಅಪ್ಕಮಿಂಗ್ ಟೈಟಲ್ ಡಿಸೈನರ್ಸ್ಗೆ ಈ ಇಂಟರ್ವ್ಯೂನ ನೋಡ್ತಿರ್ಬೋದು. ಸೊ ಅವರು ಕೂಡ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಕೇಳ್ತೀನಿ. ವಾಟ್ ಈಸ್ ದಟ್ ಕಡಕ್ ಮೂಮೆಂಟ್ ನಿಮ್ಮ ಜೀವನದ್ದು ಇನ್ ದ ಫೀಲ್ಡ್ ಆಫ್ ಪೋಸ್ಟರ್ ಡಿಸೈನಿಂಗ್? ಕಡಕ್ ಮೂಮೆಂಟ್ ಅಂದರೆ ಅದೇ ಬ್ರಿಗೇಡಲ್ಲಿ ಕೆಲಸ ಮಾಡ್ತಾ ಇದ್ವಿ, ಎಲ್ಲ ಚೆನ್ನಾಗೇ ಇತ್ತು. ನಮ್ಮದೊಂದು ಟೀಮ್ ಅಂತ ಏನಿರುತ್ತಲ್ಲ, ಅಲ್ಲಿ ಸಿನಿಮಾ ಮಾಡಲೇಬೇಕು ಅಂತ ಚಿಕ್ಕ ವಯಸ್ಸಿಂದ ಸಿನಿಮಾ ಹುಚ್ಚು ಜಾಸ್ತಿ ನನಗೆ. ನಮ್ಮ ದೊಡ್ಡಪ್ಪನಿಂದ ಸ್ಟಾರ್ಟ್ ಆಗಿತ್ತು. ಅವರು ರಾಜ್ಕುಮಾರ್ ಅಭಿಮಾನಿ, ಇವೊಂದು ನಾನು ಅಷ್ಟೇ. ನಂದು ಫ್ರೀ ಟೈಮಲ್ಲಿ ನಾನು ಈಗ ಲಾಸ್ಟ್ ಇಯರ್ ಏಪ್ರಿಲ್ಗೆ ರಾಜ್ಯೋತ್ಸವ ಅಂತ ಒಂದು ಯೂಟ್ಯೂಬಲ್ಲಿ ಒಂದು ಮಾಡಿದ್ದೆ. ಹಳೇದು ರಾಜ್ಕುಮಾರ್ ಯಾವ್ದಾದ್ರು ಸಿನಿಮಾ ಇದೆ ಅದೆಲ್ಲ ಡೌನ್ಲೋಡ್ ಮಾಡಿ ಟ್ರೈಲರ್ ಕಟ್ ಮಾಡ್ತಾ ಇದ್ದೆ. ಅದೊಂದು ಬಿಟ್ಟಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ಇದೆ ಅದು. ಅದು ಒಳ್ಳೆ ರಿವ್ಯೂನು ಸಿಗ್ತದೆ ಅದಕ್ಕೆಲ್ಲ. ಓಕೆ, ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು, ಅಂದ್ರೆ ಆ ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಗಿದ್ದು ನನಗದು. ಆಮೇಲೆ ನಾನು ಫಸ್ಟ್ ಥಿಯೇಟ್ರಲ್ಲಿ ಹೀರೋ ಅಂತ ನೋಡಿದ್ದು ಅಪ್ಪು ಸರ್ನ. ಅದು ಅಪ್ಪು ಸಿನಿಮಾಗೆ, ಏನಕ್ಕೆ ಅಂದ್ರೆ ನಮ್ಮ ದೊಡ್ಡಪ್ಪ ರಾಜ್ಕುಮಾರ್ ಮಗನ್ ಸಿನಿಮಾ ರಿಲೀಸ್ ಆಗಿದೆ, ಬಾ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದು. ಅದು ಸೈಕಲಲ್ಲಿ ಸಂತೋಷ್ ಥಿಯೇಟ್ರಿಗೆ ಹೋಗಿದ್ದು, ಸೈಕಲ್ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ರು. ಅವಾಗ ನಾನು ಅವಾಗ ಒಂದು 6th or 7th ಇದ್ದೆ ಅನ್ಸುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಅದಾದ್ಮೇಲೆ ಏನಾದ್ರು ಸಿನಿಮಾಲಿ ಕಾಣಿಸ್ಕೋಬೇಕು ಅಥವಾ ಸಿನಿಮಾಲಿ ಏನಾದ್ರು ಮಾಡಲೇಬೇಕು ಅಂತ ಅಷ್ಟು ಹುಚ್ಚತನ ಇತ್ತು. ಸೊ ಹಾಗೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಸಿನಿಮಾ ಕಡೆಗೆ ಹೋಗೋಣ ಅಂತೇಳಿ ಇದ್ದಿದ್ದ ಕೆಲಸ ಬಿಟ್ಟಾದ್ಮೇಲೆ
ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಒಂದು ಪಾಯಿಂಟಲ್ಲಿ ಹೆಂಗೆ ಅಂದರೆ ಜನ ಇವನಿಗೆ ಡಿಸೈನೇ ಮಾಡೋಕ್ಕೆ ಬರಲ್ಲ ಅಂತ, ಇವನಿಗೆ ಡಿಸೈನ್ ಅಂದ್ರೇ ಗೊತ್ತಿಲ್ಲ, ಇವನ್ನ ಇಟ್ಕೊಂಡು ನೀನು ಸಿನಿಮಾಗೆ ಏನಾದರೂ ಹೋಗ್ತೀಯಾ ಅಂತಂದರೆ ಅದು ಸುಳ್ಳು ಅಂತ. ಅಲ್ಲಿ ಅದು ನೀವು ಹೇಳ್ದಂಗೆ ಅದು ಟರ್ನಿಂಗ್ ಪಾಯಿಂಟ್. ಅದು ಇಲ್ಲ ಮಾಡಿ ತೋರಿಸ್ತೀನಿ ಅಂತ. ಸೊ ಇದೇ ಫೀಲ್ಡಲ್ಲಿ ವಾಪಸ್ ಹೋಗ್ಬೋದಿತ್ತು ಸಿವಿಲ್ಗೆ, ಏನು ಜಾಸ್ತಿ ಇರಲಿಲ್ಲ, 1 ವರ್ಷ ಆಗಿತ್ತು ಬಿಟ್ಟು, ಒಂದು 15,000 ಕಡಿಮೆ ಕೊಟ್ಟಿರೋರೇನೋ, ಬಟ್ ಸೇರಿಸ್ಕೊಂಡಿರೋರು ಕೆಲಸಕ್ಕೆ. ಬಟ್ ಇಲ್ಲ ಇಲ್ಲೇ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಮಾಡಿ ಏನು ಅಂತ. ಸೊ ಈ ಕೆಲಸ ನೋಡಾದ್ಮೇಲೆ ಕೆಲಸ ಮಾಡಕ್ ಬರಲ್ಲ ಅಂತ ಅಂದವರು ಅವರು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ, ಟಚಲ್ಲೇ ಇಲ್ಲ ಅವರು. ಸೊ ನೋಡಿರ್ತಾರೆ ಎಲ್ಲೋ ಒಂದ್ ಕಡೆ, ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಆ ಫೈರ್ನ ಇಗ್ನೈಟ್ ಮಾಡಿದ್ದಕ್ಕೆ. ಇಲ್ಲ ಅಂದಿದ್ರೆ ಅಲ್ಲೇ ಇರ್ತಾ ಇದ್ದೆ. ಹೌದು, ಗೊತ್ತಾಗ್ತಾ ಇರ್ಲಿಲ್ಲ. ಪ್ರಾಬ್ಲಮ್ ಅದೇ ಹೇಳ್ತಾರಲ್ಲ ಅಂದ್ರೆ 650 kg ರಾಕೆಟ್ ಹಾರೋದಕ್ಕೂ ಬುಡಕ್ಕೊಂದು ಬೆಂಕಿ ಬಿಡಬೇಕು ಅಂತ. ಹೌದು, ಆ ಬೆಂಕಿ ಹಾಕಿದ್ರು ಅವರು, ಅದು ಹತ್ಕೊಂತ ಅಷ್ಟೇ, ಏನಿಲ್ಲ. ಅದಿನ್ನ ಉರಿತಾನೆ ಇದೆ, ಇನ್ನ ಎಷ್ಟು ಜಾಸ್ತಿ ಉರಿಯುತ್ತೆ ಗೊತ್ತಿಲ್ಲ, ನೋಡೋಣ. ಕಮೆಂಟ್ಸ್ಗಳನ್ನ ಕಾಂಪ್ಲಿಮೆಂಟ್ ಆಗಿ ಬದಲು ಮಾಡ್ಕೊಳ್ಳೋದು ಅಂದ್ರೆ ಅದರಿಂದ ಏನು ಇವಾಗ ಅವ್ರು ಹಂಗಂದ್ರು ಅಂತ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ ನನ್ನ ಲೈಫೇ. ಅಂದ್ರೆ ಅದು ಏನು ಸಿಗಲ್ಲ, ಅದರಿಂದ ಬೇಜಾರಾಗ್ತೀವಿ ಅಷ್ಟೇ ಹೊರತು ಏನಕ್ಕೆ ಹಂಗಂದ್ರು ಅಥವಾ ನಿಜವಾಗ್ಲೂ ಬರಲ್ವಾ ನನಗೆ, ಟ್ರೈ ಮಾಡೋಣ, ಏನಕ್ಕೆ ಬೇಡ, ಇದರಲ್ಲೇ ಇರೋಣ, ಮಾಡಿ ತೋರಿಸೋಣ, ಏನಕ್ಕಾಗಲ್ಲ ನೋಡೋಣ. ನೈಸ್. ಪ್ರಾಬ್ಲಿ ಇದು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡ್ಬೋದು. ಆ್ಯಂಡ್ ಅಫ್ಕೋರ್ಸ್ ಪೋಸ್ಟರ್ ಡಿಸೈನರ್ ಮತ್ತು ಟೈಟಲ್ ಡಿಸೈನರ್ಸ್ ಆಗಿ ಸಾಕಷ್ಟು ಅವಕಾಶಗಳಿದೆ. ಆ್ಯಂಡ್ ಹೌದು, ಇಟ್ಸ್ ಎ ಗ್ರೋಯಿಂಗ್ ಇಂಡಸ್ಟ್ರಿ. ಸರ್ ಅಂದರೆ ನೀವು ಎಷ್ಟು ಟ್ಯಾಲೆಂಟೆಡ್ ಆಗಿ ಎಷ್ಟು ಹೊಸ್ತನ ಕೊಡ್ತೀರಾ, ನಮ್ಮ ಕನ್ನಡದವ್ರು ಆರಾಮಾಗಿ ಇತ್ಕೊಂತಾರೆ ಸರ್. ಅವ್ರಿಗೆ ಗೊತ್ತಲ್ಲ ನಿಮಗೆ, ಅವ್ರ ಟೇಸ್ಟೇ ಬೇರೆ. ಆ್ಯಂಡ್ ಥ್ಯಾಂಕ್ ಯು. ಅಂದರೆ ರೀಸೆಂಟಾಗಿ ಸುಮಾರಷ್ಟು ಫಿಲಮ್ಗಳನ್ನು ಮಾಡ್ತಿದ್ದೀರಾ. ಪ್ರಾಬಬ್ಲಿ ಸಿನಿಮಾ ಹಿಂದೆ ಕೆಲಸ ಮಾಡೋರು ಅಥವಾ ಕಾಣಿಸದೇ ಇರುವಂತಹ ಒಂದಷ್ಟು ಕೆಲಸಗಳಲ್ಲಿ ಪೋಸ್ಟರ್ ಡಿಸೈನಿಂಗ್ ಕೆಲಸಗಳು ಒಂದು. ಸೊ ಅದನ್ನ ಒಂದಷ್ಟು ಎಕ್ಸ್ಪೋಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ತುಂಬ ಒಳ್ಳೇದಾಗಲಿ ನಿಮಗೆ. ಇದೇ ಥರ ಒಳ್ಳೊಳ್ಳೆ ಕನ್ನಡ ಫಿಲಮಲ್ಲಿ ಮಸ್ತಾನ್ ಅಂತ ಮುಂಚೆ ಏನು ನೋಡ್ತಿದ್ವಿ, ಆ ಥರ ಹೇಮಂತ್ ಅಂತ ತುಂಬ ನೋಡಂಗೆ ಆಗಲಿ. ಆ್ಯಂಡ್ ಕೀಪ್ ಎಂಟರ್ಟೈನಿಂಗ್ ವಿತ್ ಯುವರ್ ವರ್ಕ್. ಥ್ಯಾಂಕ್ ಯು. ಒಳ್ಳೆದಾಗಲಿ. ಥ್ಯಾಂಕ್ ಯು.